ಪರಮೇಶ್ವರನ ಅನಂತ ನಾಮಗಳಲ್ಲಿ ನಂಜುಂಡೇಶ್ವರ ಎಂಬುದು ಒಂದು. ನಂಜುಂಡೇಶ್ವರನ ಒಕ್ಕಲು ಅಂದ್ರೆ ಭಕ್ತರುಗಳು ಅಸಂಖ್ಯಾತರಿದ್ದಾರೆ. ನಂಜುಂಡೇಶ್ವರನ ದೇವಾಲಯಗಳು ಅನೇಕ ಸಂಖ್ಯೆಯಲ್ಲಿರುತ್ತವೆ. ನಮ್ಮ ಕರ್ನಾಟಕದಲ್ಲಿ ಸುಪ್ರಸಿದ್ಧವಾದ ನಂಜುಂಡೇಶ್ವರನ ದೇವಸ್ಥಾನವೆಂದರೆ ಮೈಸೂರಿಗೆ ಸಮೀಪದಲ್ಲಿರುವ ನಂಜನಗೂಡಿನಲ್ಲಿರುವ ದೇವಾಲಯ. ಪ್ರತಿ ಸೋಮವಾರದಂದು ಇಲ್ಲಿ ವಿಶೇಷ ಪೂಜಾದಿಗಳು ನಡೆಯುತ್ತವೆ. ಕಾರ್ತಿಕ ಮಾಸದಲ್ಲಂತೂ ಶ್ರೀನಂಜುಂಡೇಶ್ವರನಿಗೆ ವಿಶೇಷ ಸೇವೆಗಳು. ಇನ್ನು ಮಹಾಶಿವರಾತ್ರಿಯಂದು ಶ್ರೀನಂಜುಂಡೇಶ್ವರನ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಬರುತ್ತಾರೆ. ಸರಿ, ನಂಜುಂಡೇಶ್ವರ ಎಂದರೇನೆಂಬುದನ್ನು ಈಗ ನೋಡೋಣ. ನಂಜು ಉಂಡ ಈಶ್ವರನೇ ನಂಜುಂಡೇಶ್ವರ. ನಂಜನ್ನು ಉಂಡು ಅದನ್ನು ಜೀರ್ಣಿಸಿಕೊಂಡ ಧೀರ ದೇವತೆಯೇ ನಂಜುಂಡೇಶ್ವರನು. ನಂಜು ಎಂದರೆ ವಿಷದ ಪ್ರಭಾವದಿಂದ ಜಗತ್ತಿನಲ್ಲಿ ತೋರಿಕೊಂಡ ಅರಿಷ್ಟ. ಈ ನಂಜನ್ನು ಕುಡಿದು ಅದನ್ನು ತನ್ನೊಳಗೆ ಕರಗಿಸಿಕೊಂಡ ಮಹಾತ್ಮನೇ ಈ ನಂಜುಂಡೇಶ್ವರ. ಅಮೃತ ಪ್ರಾಪ್ತಿಗಾಗಿ ದೇವತೆಗಳು ಅಸುರರು ಸೇರಿಕೊಂಡು ಕ್ಷೀರ ಸಮುದ್ರವನ್ನು ಮಥನ ಮಾಡಿದರು. ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ದೇವಾಸುರರಿಬ್ಬರು ಸಮುದ್ರವನ್ನು ಚೆನ್ನಾಗಿ ಕಡಿದರು. ಆಗ ಪ್ರಾರಂಭದಲ್ಲಿ ಆ ಸಮುದ್ರದಿಂದ ಹೊರಹೊಮ್ಮಿದ್ದು ಭಯಂಕರವಾದ ಮೃತ್ಯುರೂಪವಾದ ಹಾಲಾಹಲ ವಿಷ. ಆ ವಿಷದ ನಂಜು ಎಲ್ಲೆಡೆಗಳಲ್ಲಿಯೂ ಗಾಳಿಯಿಂದ ಪಸರಿಸತೊಡಗಿತು. ಆ ನಂಜು ಮೃತ್ಯುವಿನಂತೆಯೇ ದೇವ ಮಾನವ ರಾಕ್ಷಸರನ್ನೆಲ್ಲ ನುಂಗಲು ತೊಡಗಿದಾಗ ದೇವತೆಗಳು ಅಸುರರು ದಿಕ್ಕು ಕಾಣದಂತಾದರಂತೆ. ಆ ವಿಷವನ್ನು ಪಾನ ಮಾಡಿ ಲೋಕವನ್ನು ಸಂರಕ್ಷಿಸುವಂತೆ ದೇವತೆಗಳು ಯಾರನ್ನು ಕೇಳಿದರೂ ಅವರಾರೂ ಒಪ್ಪಲಿಲ್ಲ. ಆಗ ಪರಮೇಶ್ವರನನ್ನು ಪ್ರಾರ್ಥಿಸಿ ಕೊಳ್ಳಲಾಗಿ ಆ ಕೂಡಲೇ ಪರಮೇಶ್ವರನು ಆ ವಿಷವನ್ನು ತಾನೇ ಸಂಪೂರ್ಣವಾಗಿ ಕುಡಿದು ಆ ನಂಜನ್ನು ಜೀರ್ಣಿಸಿಕೊಂಡು ಆ ಭಯಂಕರ ವಿಷವನ್ನು ಜಗತ್ತಿನಲ್ಲಿ ಉಳಿಯದಂತೆ ಮಾಡಿ ಜಗತ್ತಿಗೆ ನೆಮ್ಮದಿ, ಶಾಂತಿ, ಆನಂದಗಳನ್ನು ಕರುಣಿಸಿದನೆಂದು ಪುರಾಣಗಳು ಸಾರುತ್ತಿವೆ. ಹೀಗಾಗಿ ಕಾರುಣ್ಯ ಸಾಗರನಾದ ಪರಮೇಶ್ವರನು ನಂಜುಂಡೇಶ್ವರನಾದನು. ನಂಜನ್ನು ಉಂಡು ನಂಜಂಡನಾಗಿ ಆ ನಂಜನ್ನು ತನ್ನೊಳಗೆ ಕರಗಿಸಿಕೊಂಡು ಅದರಿಂದ ತಾನು ಸಾಯದೆ ಮೃತ್ಯುವನ್ನು ಗೆದ್ದವನಾದ್ದರಿಂದ ಈಶ್ವರನೂ ಆಗಿ ನಂಜುಂಡೇಶ್ವರನಾದನು.